ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಸರ್ಕಾರ ಆದೇಶ ರದ್ದು ಮಾಡೋ ದುರುದ್ದೇಶ ಹೊಂದಿದೆ ಅಂತ ಗೋವಿಂದ ಕಾರಜೋಳ ಆರೋಪ ಮಾಡಿದ್ದಾರೆ. ಸ್ವಾಮಿ, ಈ ವರದಿ ಬಂದಾಗ ಅವರೇ ಮಂತ್ರಿ ಇದ್ರು. ನಾರಾಯಣ ಸ್ವಾಮಿ ಇಲ್ಲೂ ಮಂತ್ರಿಗೆ ಅಲ್ಲೂ ಮಂತ್ರಿ ಆಗಿದ್ರು. ಪಾರ್ಲಿಮೆಂಟ್ರಿ ಏನಾದ್ರು ಹೇಳಿದಾರೆ ಕೇಳಿ ಅವರು, ಆಗಲ್ರಿ ಯಾವ ಕಾರಣಕ್ಕೂ ಒಳ ಮೀಸಲಾತಿ ಕೊಡಕ್ಕೆ ಅಂತ. ಇಲ್ಲಿ ಅವರೇ ಮಂತ್ರಿ ಆಗಿದ್ರು. ನಮ್ಮ ಆಂಜನೇಯನು ಮಂತ್ರಿ ಆಗಿದ್ರು. ಯಾರ ಅಡ್ಡ ಬಂದಿರಪ್ಪ? ಯಾರ ಅಡ್ಡ ಬಂದಿರು? ಆ ಒಳ ಮೀಸಲಾತಿಗೆ ಮಾಡಬೇಕು ಅಂತ ಸಹಿ ಮಾಡಿರೋರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ಗೆ ನಾನು, ಅದಕ್ಕೆ ಸಹಿ ಮಾಡೋದಕ್ಕೆ ಸಚಿವ ಸಂಪುಟಕ್ಕೆ ನಾನು, ಮಂತ್ರಿಗಳಾಗಿದ್ದವರು ಅವರು. ಹಿಂಗ್ ಮಾತಾಡಿದ್ರೆ ಹೆಂಗೆ? ರಾಜಕೀಯಕ್ಕೋಸ್ಕರ ಏನೇನೋ ಮಾತಾಡಬಾರ್ದು. ಆರೋಪ ಇದೆಯಲ್ವಾ? ಇದೇನು ಕಿತ್ತು ಕೊಟ್ಬಿಡಕ್ಕೆ ಈ ಬದನೆಕಾಯಿನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನದಲ್ಲಿ ಆರ್ಟಿಕಲ್ 14, 15 ಎಜುಕೇಶನ್, 16 ಎಂಪ್ಲಾಯ್ಮೆಂಟ್, ಈ ಆಧಾರದ ಮೇಲೆ ಸೋಷಿಯಲ್ ಅಫಿನಿಟಿ, ಬ್ಯಾಕ್ವರ್ಡ್ನೆಸ್, ಇನ್ಎಡೆಕ್ವಸಿ ಇದರ ಮೇಲೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಆ ಆರ್ಡರ್ ಅಲ್ಲೇ ತೀರ್ಮಾನ ಆಗಿರೋದು. ಅದು ಕೊಟ್ಟ ಮೇಲೆ ಇನ್ನೇನಿದೆ ರಾಜಕೀಯ? ಆರ್ಡಿನೆನ್ಸ್ ಬೇಡ, ಇದನ್ನ ಬಿಲ್ ತರಬೇಕು. ಆರ್ಡಿನೆನ್ಸ್ಗೆ ಕ್ಯಾಬಿನೆಟ್ ಅಲ್ಲಿ ಇತ್ತು. ಆರ್ಡಿನೆನ್ಸ್ ಬೇಡ, ಬಿಲ್ ತರಬೇಕಂದ್ರೆ ಇಟ್ ನೀಡ್ಸ್ ಲಿಟಲ್ ಮೋರ್ ಸ್ಟಡೀಸ್. ಅದರಿಂದ ನೆನ್ನೆ ತರ, ದಟ್ ಇಸ್ ದ ರೀಸನ್. ಆರ್ಡಿನೆನ್ಸ್ಗೆ ರೆಡಿ ಮಾಡಿದ್ರು ನೆನ್ನೆ ಕ್ಯಾಬಿನೆಟ್ಗೆ ಹಾಕೋದಕ್ಕೆ. ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ಮೇಲೆ ವ್ಯಾಪಕವಾಗಿ ಆರ್ಡಿನೆನ್ಸ್ ಬದಲಾಗಿ ಒಂದು ಕಾಯ್ದೆ ಮಾಡೋಣ. ಅವ್ರು ಹೇಳ್ತಾ ಇರೋದು ಸರ್, ಅಷ್ಟೊಳಗಡೆ ಯಾರನ್ನ ಕೋರ್ಟ್ ಹೋಗಿ ಕೋರ್ಟ್ ಅಲ್ಲಿ ಸ್ಟೇ ತಂದ್ರೆ ಎಲ್ಲ ರದ್ದಾಗುತ್ತೆ ಆದೇಶ ಅಂತ. ಅವ್ರ ಅನಿಸಿಕೆಗಳು, ಅವ್ರಿದ್ದಾಗ ಏನು ಮಾಡಿದೆ ಈಗ ಹೇಳ್ತಿದಿಲ್ಲ. ಅವ್ರ ಅನಿಸಿಕೆ ಬಾಂಬಂದಿರುತ್ತೆ. ಅವ್ರ ಅನಿಸಿಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.